ರಕ್ಷಿತಾಗ್ ಮೇಡಮ್. ಅದು ಯಾವ್ದೋ ಒಂದು ನ್ಯೂಸ್ ಚಾನಲ್ ಅಲ್ಲಿ ಹೇಳಿದಿರಲ್ಲ, ಯಾರನ್ನ ಕೇಳಿ ಹೇಳಿದ್ರಿ ನೀವು? ನನ್ನ ನಿನ್ನ ನಡುವಿನಲ್ಲಿ ಶೇಂಗದ ಬೀಜ ತಿನ್ನಿ. ಹಾ ತಿನ್ನಿ ಶೇಂಗಾ. ಫೇವ್ರೇಟ್ ಇದು ನನಗೆ. ಚಿಕ್ಕದಿರುವಾಗ ತುಂಬಾ ಇದಕ್ಕೋಸ್ಕರ ವೇಟ್ ಮಾಡ್ತೀನಿ. ಇಲ್ಲೇನೋ ಒಂದು ಮೂವಿನೂ ಶೂಟ್ ಆಗಿದೆ ಅಂತಲ್ಲ? ಒಂದಲ್ಲ, ಸುಮಾರು ಮೂವೀಸ್, ಸೀರಿಯಲ್ಸ್ ಎಲ್ಲ ಶೂಟ್ ಆಗಿದೆ. ಹೌದಾ? ಹಲೋ, ಎಲ್ಲ ಹೊರಟಿದ್ದೀರಾ? ಸೀಕ್ರೆಟ್ ಹೇಳಲ್ಲ. ಸೀಕ್ರೆಟ್ ಸೀಕ್ರೆಟ್ ನಮ್ಗೆ ಇಷ್ಟನೇ ಸೀಕ್ರೆಟ್ ಕೊಟ್ಟಿರಲ್ಲ. ಸಿಗರೇಟಾ? ಈಗ ನಾವು ಸೀಕ್ರೆಟ್ ನಿಮ್ಗೆ ಅಲ್ಲಿ ಹೋದಂತ ಹೇಳೋದು. ಅಲ್ಲೋದ್ಮೇಲೆ ಓಕೆ ಓಕೆ ಸೀಕ್ರೆಟ್ ಓಕೆ. ಮಲ್ಲಮ್ಮ ಅವರು ಸೀಕ್ರೆಟ್ ಆಗಿ ಹೊರಟಿದಾರಂತೆ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಿದಾರೆ ಅಂತ. ಸಿಗ್ಲಾರ್ದಲ್ಲಿ ಬಿಟ್ಟು ಬರ್ತೀರಾ? ಆಮೇಲೆ ವಿಡಿಯೋ ಯಾರು ಮಾಡ್ತಾರೆ ನಿಮ್ದು? ವಿಡಿಯೋ ನಮ್ಮ ಮೇಡಮ್ ಅವ್ರು ಮಾಡ್ತಾರೆ. ಬರೀ ಇವ್ರನ್ನ ನೋಡಿ ಜನರೇ, ಇನ್ ಮುಂದೆ ಮೇಡಮ್ ಅವರು ವಿಡಿಯೋ ಮಾಡ್ತಾರಂತೆ. ಓಕೆ, ನನಗೆ ಯಾರಾದ್ರೂ ಇನ್ನೊಂದು ಮಲ್ಲಮ್ಮನಂತವ್ರನ್ನ ಹುಡ್ಕೊಡಿ. ಕಾಂಟ್ಯಾಕ್ಟ್ ಮಾಡಿ. ನಾವು ಅವ್ರನ್ನ ತಗೊಂಡು ವಿಡಿಯೋ ಮಾಡ್ತೀವಿ. ಓಕೆ, ಇರ್ಲಿ. ಜನ ಚೇಂಜ್ ಆಗ್ತಾರೆ, ನೇಮು ಫೇಮ್ ಎಲ್ಲ ಬಂದ್ಮೇಲೆ. ಬಿಗ್ ಬಾಸ್ ಬಂದ್ಮೇಲೆ ಚೇಂಜ್ ಆಗ್ಲೇಬೇಕು. ಸೊ ಇವಾಗ ಅಫಿಷಿಯಲಿ ಬಿಗ್ ಬಾಸ್ ಮಲ್ಲಮ್ಮ ಆಗ್ಬಿಟ್ಟಿದ್ದೀರಾ? ಚೇಂಜ್ ಆಗಿಲ್ರಿ, ಎಲ್ಲರೂ ಹಂಗೆ ಅಂತಾರ. ಚೇಂಜ್ ಆಗಿಲ್ಲಮ್ಮ, ಅಲ್ಲಿ ಹಂಗೆ ಇಲ್ಲಿ ಹಂಗಿದ್ದಿ, ಅಲ್ಲಿ ಹಂಗೆ ಇದ್ದಿ, ಈಗ ಬಂದ್ರು ಹಂಗೆ ಇದೆ ಅಂತಾರ. ಒಂದು ಕಂಪ್ಲೇಂಟ್ ಇದೆ. ರೀಸೆಂಟ್ ಆಗಿ ಮೇಡಮ್ ಅವರ ಬರ್ಡೇ ಆಯ್ತು. ಅವರ ಬರ್ಡೇಗೆ ಮಲ್ಲಮ್ಮ ಅವರು ಹೋಗಿಲ್ಲ. ಯಾಕೆ ಮಲ್ಲಮ್ಮ? ಏನಪ್ಪ ಇದು ಕೊಡ್ರಿ, ಏನು ಶಿಕ್ಷೆ ಕೊಡ್ರಿ, ಏನ್ ಶಿಕ್ಷೆ ಕೊಟ್ರು ತಗೋತೀನಿ. ಮೇಡಮ್ ಅವರಿಗೆ ಈ ವರ್ಷ ಎಷ್ಟು ವರ್ಷದ ಬರ್ಡೇನ ಅವ್ರು ಸೆಲೆಬ್ರೇಟ್ ಮಾಡ್ಕೊಂಡ್ರು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ. ಬಟ್ ಅವ್ರು ಯೂಟ್ಯೂಬ್ ನೋಡದೆ ಇರೋರು ಇರ್ತಾರಲ್ಲ. ಸ್ಪೆಷಲ್ ಬರ್ಡೇ ಅವ್ರು. ಎಷ್ಟು ವರ್ಷ ಆಯ್ತ್ರಿ? ಗೆಸ್ ಮಾಡಿ ನೀವು. 25 ಐತೆ. 25? 25. ಅವ್ರ ಮಗಳಿಗೆ 25 ಆಯ್ತು. ಅಲ್ಲ, ಬರ್ತಡೆ ಮಾಡ್ಕೊಳಾರ್ದ್ರಿ. ಅವ್ರ ಮಗಳಿಗೆ 25. ಹಂಗ ಹೇಳಿಲ್ಲ ಅವ್ರು. ಅವ್ರು ನೋಡಿದ್ರೆ ಎಷ್ಟು ವರ್ಷ ಆಗಿರ್ಬೋದು ಅಂತ ಅನ್ಸುತ್ತೆ? 50. ಕರೆಕ್ಟ್. 50 ವರ್ಷ. ವಾ, 50 ವರ್ಷ. ಏನ್ ಮೇಡಮ್ ನಿಮ್ಮ 50 ವರ್ಷದ ಸೀಕ್ರೆಟ್? ಇಷ್ಟು ಯಂಗ್ ಆಗಿ ಕಾಣ್ತಾ ಇದೀರಲ್ಲ, ಏನ್ ಕತೆ? ಜಗತ್ತಲ್ಲಿ ನೋಡಿದಂತ ಏಕೈಕ ವ್ಯಕ್ತಿ ಮೊದಲನೇ ಸರಿಗೆ ವಯಸ್ಸನ್ನ ಇಟ್ಕೊಂಡು ಖುಷಿಯಾಗಿ ಬರ್ತಡೇ ಮಾಡ್ಕೊಂಡು ಅಲ್ವಾ? ನಿಮ್ದೇಂದ ಆಗ್ತಿರಿ ಮದುವೆ ಊಟ? ಎಷ್ಟೋ ಲವರ್ಸ್ಗೆ ಸಜೆಷನ್ ಕೊಟ್ಟಿದ್ದಾರೆ, ಹಂಗೆ ಮಾಡಿ ಹೌದಾ? ನಮಗೆ ನ್ಯೂಸ್ ಏನ್ರಿ ನಿಮ್ ಲವ್ವೇ ಫೇಲ್ ಮಾಡ್ಕೊಂಡ್ ಕೂತಿದ್ದೀರಂತೆ. ನಮ್ಮ ರಾಜೇಶ್ ಅವರ ಹುಡುಗಿ ಜೊತೆ ಮಲ್ಲಮ್ಮ ಅವ್ರು ಮಾತಾಡ್ಸಿ ಒಪ್ಪಿಸ್ತಾರಂತೆ. ಓಕೆ, ಲೌಡ್ ಸ್ಪೀಕರ್ ಹಾಕೊಡ್ತೀನಿ, ಮಾತಾಡಿ. ಕೊಡಿ, ಫಸ್ಟ್ ಅವ್ರಿಗೆ ಕೊಡಿ. ಲೆಟರ್ ಗೆಸ್. ಇಂಗ್ಲಿಷ್ ಅಲ್ಲಿ ಮಾತಾಡಿ. ಆ ಬೇಬಿ ಇನ್ನೊಂದು ಬೇಬಿ ಜೊತೆ ಮಾತಾಡ್ತಿದೆ. ಬ್ಯಾರೆದವ್ರಿಗೆ ಹೆಚ್ಚಿಕೊಟ್ರಿ ಬೈಯಂಗಾರ. ಫೋನ್ ಕೊಡ್ಸ್ಬಾರ್ದು ನೀವು ಮದಿ ಮಾಡ್ಕೊಂಡಿರ ಅವ್ರಿಗೆ. ಹಲೋ, ಹೌ ಆರ್ ಯು? ಫಸ್ಟ್ ಅಲ್ಲಿ ಏನು ಎತ್ತಿಲ್ಲ. ಹಲೋ, ಹೌ ಆರ್ ಯು ರೀ? ಹಲೋ, ಹೌ ಆರ್ ಯು ರೀ? ನೀವ್ ಹೇಗಿದ್ದೀರಿ? ನಾವ್ ಯಾರು ಗೊತ್ತಾಯ್ತ್ರೆ? ನಾನು ಹೇಳಿಲ್ವಾ? ಇವರು ನನ್ನ ಕಸಿನ್, ಇವರು ತಮಾಷೆಗೆ ರೇಗಿಸ್ತಿರೋದು, ಆಯ್ತಾ? ನಮಗೂ ಒಂದು ಹುಡುಗಿ ಹುಡ್ಕೊಡಿ ಮಲ್ಲಮ್ಮ. ಇಲ್ಲ ರೀ, ಇದು ರಕ್ಷಿತಾಗ್ ಮಾಡಮ್ರಿ. ರಕ್ಷಿತಾಗ್ ಮಾಡಮ್. ಅದ್ ಯಾವ್ದೋ ಒಂದು ನ್ಯೂಸ್ ಚಾನಲ್ ಅಲ್ಲಿ ಹೇಳಿದಿರಲ್ಲ, ಯಾರನ್ನ ಕೇಳಿ ಹೇಳಿದ್ರಿ ನೀವು? ಯಾರನ್ನ ಕೇಳೋದು? ನಮ್ಗೆ ಮನ್ಸಿಗೆ ಬಂದವ್ರು ಮಾಡ್ಬೇಕು, ಮಾಡ್ತೀವಿ, ನೀವು ತಾಳಿ ಕಟ್ಬೇಕು ಅಷ್ಟೇ. ಜೀವನ ಮಾಡೋದು ಯಾರು? ಯಾಕ ಏನಂತ ಕೇಳಬಾರ್ದು. ಅಲ್ಲ, ತಾಳಿ ಕಟ್ಟ ಜೊತೆಲಿ ನಾವ್ ಇರ್ಬೇಕಲ್ಲ, ಹೋಗ್ಬೇಕು. ನಮ್ಗೆ ಹೊಂದ್ಕೊಂಡಾಳಕ್ಕಿ. ವಿಷಯ ಇಷ್ಟ ಆಯ್ತು. ಅನುಷಾ ಕಳ್ಸಿಲ್ಲ ವಿಡಿಯೋನ, ನೋಡ್ದೆ ಕೆಲವೊಂದು ಕಮೆಂಟ್ಸ್ ಇತ್ತು, ಹಂಗೆ ಹಿಂಗೆ ಅದು ಇದು ಅಂತೆಲ್ಲ. ಅವ್ರಿಗೆ ಮ್ಯಾಚ್ ಆಗಲ್ಲ, ಇವ್ರು ಹೈಟ್ ಇದ್ದಾರೆ, ಅವ್ರು ಕುಳ್ಳಿದ್ದಾರೆ, ಅದು ಇದು. ಬಟ್ ಮಲ್ಲಮ್ಮ ನೋಡಿರೋದು ಎರಡು ಮುಗ್ಧ ಮನಸ್ಸುಗಳನ್ನ. ಅಲ್ವಾ ಮಲ್ಲಮ್ಮ? ಅಲ್ವಾ ಮಲ್ಲಮ್ಮ? ಅವ್ರು ನೋಡಿ, ಅವ್ರ ಕಲರು, ಹೈಟ್, ವೆಯ್ಟ್ ಏನು ನೋಡಿಲ್ಲ ಅವರು, ಅಲ್ವಾ? ದಟ್ಸ್ ನೈಸ್.
ಬನ್ನಿ ಗಾಯ್ಸ್ ಚಿಕ್ಕಮಂಗ್ಳೂರು ತೋರಿಸ್ತೀವಿ. ಯಾರ್ ಊರು? ನಮ್ಮ ಮೇಡಮ್ ಅವ್ರ ಊರು. ಇಲ್ಲ ನಮ್ಮ ಸರ್ ಊರು. ನಿಮ್ದು ಮಂಗಳೂರು. ಅವ್ರೂರು ಯಾರು ಅವ್ರೂರು ಮೇಡಮ್ ಊರು ಇವ್ರ ಊರು ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರು. ಇವಾಗ ಗೊತ್ತಾಯ್ತಾ ಡಿಫ್ರೆನ್ಸ್ ಏನಂತ? ಚಿಕ್ಕ ಮಗಳ ಊರು, ಹಿರೇ ಮಗಳ ಊರು. ಇವ್ನು ಅಡ್ಡ ಹಾಕೋದಿದೇನು ರಾಟಿ? ಓ ಮೈ ಗಾಡ್, ಟೋಲ್ ಅಂದ್ರೆ ನೋಡೇ ಇರ್ಲಿಲ್ವಾ ನೀವು? ಯು ನೋ ವಾಟ್ ಶಿ ಟೋಲ್? ಇದೇನ ಕಡ್ಡ ಹಾಕ್ತಾರೆ ರಾಟೆ ಇಟ್ಬಿಟ್ಟು ಅಂತ. ರಾಟೆ ನಮ್ ಕಡೆ ರಾಟೆ ಅಂದ್ರೆ ನೀರು ಎಳೆಯೋದು ರಾಟೆಗೆ ಹೇಳ್ತಾರೆ. ಇವ್ನು ಅಡ್ಡ ನಿಮ್ ಕಡೆ ಹಾಕೋದು. ರಾಟೆ ಅಂದ್ರೆ ಏನು? ಅಡ್ಡ ಹಾಕೋದು ಏನ ಕಡ್ಡ ಹಾಕೋದ್ ಮಲ್ಲಮ್ಮ? ಯಾರಿಗೂ ಮಲಮ್ ಇದ್ದಾರೆ ಅಂತ ಇವ್ರದ್ದು ಸೆಲ್ಫಿ. ಈ ರೋಡಲ್ಲಿ ಹೋಗ್ಬೇಕಂದ್ರೆ ದುಡ್ಡು ಕೊಡ್ಬೇಕು. ಇಲ್ಲ ನಿಮ್ ಸೆಲ್ಫಿ ಬೇಕು ಅಂತ. ಇದೇನು ಕರೆಕ್ಟ್ ವಿಮಾನ ಅದು ಗಾಡಿಯಾ? ರೆಕ್ಕೆ ವಿಮಾನದ್ದು. ಫ್ಯಾನ್ ಅದು ಅಲ್ಲ. ಚಿತ್ರದುರ್ಗದಲ್ಲಿ ಹಾ. ಬೆಟ್ಟದ ಮೇಲೆ ಇಲ್ಲ ವಿಮಾನದ ರೆಕ್ಕೆ. ಅದನ್ನ ತಗೊಂಡು ಹೋಗ್ಬಿಟ್ಟು ವಿಮಾನಕ್ಕೆ ಅಂಟಿಸ್ತಾರೆ. ನಿಮಗ್ ಫೆವಿಕಾಲ್ ಹಾಕಿ. ನಮ್ಮೂರ್ ಕಡೆ ಅದಾವ. ಅದ್ಯಾ? ಹಾ, ಅದೇ. ಸಣ್ಣ ಕಾಣ್ತಾವಲ್ರಿ ಅವು. ಮ್ಯಾಗಿನ ಸರಿ ಸಣ್ಣ ಕಾಣ್ತಾವ್ರಿ. ಅದು ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರಲ್ಲ, ದೂರದಿಂದ ಚಿಕ್ಕದಾಗಿ ಕಾಣುತ್ತೆ ಅಷ್ಟೇ. ನೋಡಿ ಈ ತರ ರೆಕ್ಕೆ ಎಷ್ಟು ಉದ್ದ ನೋಡ್ರಿ ರೆಕ್ಕೆ ಇದನ್ನ. ದಿಸ್ ಇಸ್ ಫ್ಲೈಟ್ ವಿಂಗ್ಸ್ ಓನ್ಲಿ. ಇಲ್ಲ ಫ್ಲೈಟ್ ವಿಂಗ್ಸ್ ಅಲ್ಲ. ಫ್ಲೈಟ್ ವಿಂಗ್ಸ್ ಆತರ ಇರತ್ತಾ? ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿ ಹೋಗು, ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದ ನನ್ನ ನಿನ್ನ ನಡುವಿನಲ್ಲಿ. ಕಾಫಿ ಗಿಡ ಅವ್ರೆ ಅಡ್ದೊಡ್ಡುವ. ಮತ್ತೇನಂತಾರೆ? ಮತ್ತೇನ್ ಕಾಫಿ ಭತ್ತ ತರ ಬೆಳೆಯುತ್ತೆ ಅನ್ಕೊಂಡಿದ್ರು. ಬ್ಯೂಟಿಫುಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವೆದರ್. ನಾನು ಚಿಕ್ಕಮಂಗ್ಳೂರಲ್ಲಿ ಹುಟ್ಟಬೇಕಿತ್ತು ಅಂತ ಅನಿಸ್ತಾ ಇದೆ. ಜಂಗಲಲ್ಲೆಲ್ಲ ಮನೆ ಇರುತ್ತೆ. ಜಂಗಲಲ್ಲಿ ಮೇಡಮ್ ನಮಗೆ ಒಂದು ಚಿಕ್ಕಮಂಗ್ಳೂರು ಹುಡುಗಿ ಹುಡ್ಕೊಡಿ ಮೇಡಮ್. ಚಂದ ಇರ್ತಾರೆ, ಒಳ್ಳೆಯವರು. ಅಲ್ವಾ ಮಲ್ಲಮ್ಮ? ನಿಮ್ಮೂರ್ ಕಡೆ ಅವ್ರು ಕ್ಯಾನ್ಸಲ್ ಆಗಾರೆ. ನಿಮ್ಮೂರಿಗೆ ಬಂದಾಗ ಹೇಳಿದ್ನಲ್ಲ ಮಂಗಳೂರು ಕ್ಯಾನ್ಸಲ್. ಇಲ್ಲೇ ಓಕೆ ಅನ್ಸುತ್ತೆ. ಸಕ್ಕದಾಗಿದೆ ಮಾತ್ರ. ನೋಡಿ ವ್ಯೂ ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ ಇದು. ನೋಡಿ ಈ ತರ ವ್ಯೂ ಇದೊಂದು ನೋಡ್ಬೇಕಾಗಿರೋ ಸ್ಪಾಟ್ ಅಂತ ಹೇಳ್ತೀವಿ. ನೋಡ್ಬೇಕು, ಕೂಡ ಚೆನ್ನಾಗಿರುತ್ತೆ. ಇಲ್ಲೇನೋ ಒಂದು ಮೂವಿನೂ ಶೂಟ್ ಆಗಿದೆ ಅಂತಲ್ಲ? ಒಂದಲ್ಲ, ಸುಮಾರು ಮೂವೀಸ್, ಸೀರಿಯಲ್ಸು ಎಲ್ಲ ಶೂಟ್ ಆಗಿದೆ. ಹೌದಾ? ಯಾವ ಮೂವಿ? ಕೃಷ್ಣ ರುಕ್ಮಿಣಿ. ಆ ಮೂವಿ ಇದೇ ಜಾಗದಲ್ಲಿ ಶೂಟ್ ಆಗಿರೋದು. ಮತ್ತೆ ದಿವ್ಯಾ ಹುಡುಗ ಅವ್ರದ್ದು ಒಂದು ಮೂವಿ ರಿಲೀಸ್ ಆಗಿತ್ತು, ಅವ್ರು ಬಿಗ್ ಬಾಸ್ಗೆ ಬರಕ್ ಮುಂಚೆ. ಅದು ಕೂಡ ಇಲ್ಲಿ ಶೂಟ್ ಆಗಿರೋದು. ಬಟ್ ಇಟ್ಸ್ ಅ ವೆರಿ ನೈಸ್ ಪ್ಲೇಸ್. ನೋಡಿ ವ್ಯೂ ಎಲ್ಲ ಇದೆ, ಇಲ್ಲಿನ ಬೆಟ್ಟ ಕೂಡ ಕಾಣುತ್ತೆ. ಅಲ್ಲೊಂದು ಈ ಥರದ್ದು ಆ್ಯಂಡ್ ನೈಸ್. ಇನ್ನೊಂದ್ಸಲ್ಪ ಆವಾಜ್ ಹಾಕಿ, ಜೋರಾಗಿ ಹಾಕಿ. ಅಲ್ಲಡಿ ಅಲ್ಲಿ ಬಂದ್ರು ನೋಡಿ ಬರೋದು. ಮಲ್ಲಿ ನಾನಿಲ್ಲಿ ಚೆನ್ನಾಗಿದ್ದೀನಿ. ಈ ಗಿಡಗಳು, ಅದೊಂದು ಮರ ನೋಡಿ. ಇಲ್ಲಿ ಯಾವ್ಯಾವ ಮೂವಿ ಶೂಟಿಂಗ್ ಆಗಿದೆ? ವಿಜಯ್ ಪಥ, ವಿಜಯ್ ಪಟ್, ರುಕ್ 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 ಅರೆ ಬಾಬಾ ರುಕ್, ಆ ಸಾಂಗ್. ಅಲ್ಲಿ ಮನೆ ಲೈಟ್ ಇದೆ ನೋಡಿ, ಅಲ್ಲಿ ಮಿಲಕ್ಕಿ ಬರ್ತಾ ಇದೆ. ಅಕ್ಕಿ ಬೆಳಕ್ಕಿ ನೋಡ. ಒಳಗೆ ಹೋಗ್ಬೋದ್ರಿ? ಹೋಗಿ ಹೋಗಿ ಹತ್ತಿ ಹತ್ತಿ. ದಾರಿ ಐತ್ರಿ. ಮಂಗಳೂರಲ್ಲೂ ನಮ್ಮ ಫ್ಯಾನ್ಸ್ ಇದ್ದಾರೆ. ಹೆಂಗೆ ನಾವು ನೆಕ್ಸ್ಟ್ ಟೈಮ್ ಮಲ್ಲಮ್ಮಗೆ ಒಂದು ಬುರ್ಕ ಹಾಕಿ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ. ಬೋತ್ ಕಮಿಂಗ್. ಸ್ವಲ್ಪ ಮುಂಚೆ ಬರಬೇಕಿತ್ತು. ಸೀರಿಯಸ್ಲಿ ಅದು ರೈಸ್ ಫ್ಲೋರ್. ಅದು ಇಲ್ಲೇ ಇರ್ತೀರಾ ಮಲ್ಲಮ್ಮ? ಇರ್ಬೋದು ಬಿಡ್ರಿ, ಒಂದು ಮನೆ ಕೊಟ್ರ ಕಾಫಿ ಪಿಜ್ಜಾ ಕೊಯ್ಕೋತ್ ಕಾಫಿ ಚಾ ಕುಡ್ಕೋತ್.
ಇದೇನ್ ಮಲ್ಲಮ್ಮ? ಏನು ಗೊತ್ತಿಲ್ಲ. ಶೇಂಗದ ಬೀಜ ರೀ. ಶೇಂಗದ ಬೀಜ ತಿನ್ನಿ. ಶೇಂಗದ ಕೊಳಕಿದ್ದಂಗೆ. ಹಾ ತಿನ್ನಿ ಶೇಂಗದ ಬೀಜ. ನೋಡಿ ಅವ್ರು ಇವಾಗ ಶೇಂಗದ ಬೀಜ ತಿಂತಾರೆ. ಅಲ್ಲ ರೀ. ಮತ್ತೆ ಅಲ್ಲ ಹೌದು ಹೌದು. ಕಾಫಿ ಬೀಜ ಅದು. ಕಾಫಿ ಬೀಜ. ಹಾ. ಇದು ನೋಡಿ. ಸೊ ಮಲ್ಲಮ್ಮ ಅವ್ರನ್ನ ಕಾಫಿ ಕುಟ್ಟಿ ಪುಡಿ ಮಾಡ್ಸಕ್ ಕರ್ಕೊಂಡ್ ಬಂದಿದೀವಿ ಚಿಕ್ಕಮಂಗ್ಳೂರಿಗೆ. ಚಿಕ್ಕಮಂಗಳೂರ ಚಿಕ್ಕಮಲ್ಲಿಗೆ. ನೋಡಿ ಇದ್ರ ಮುಂದೆನೆ ನಿಮ್ಗೆ ಬೆಟ್ಟ ಇದೆ. ಇವರಿರ್ತಾರೆ ಹೋಸ್ಟ್ ಮಾಡಕ್ಕೆ. ಇವರಿರ್ತಾರೆ. ಹಿಡ್ಕೊಳಕ್ ಹೋದ್ರು ಜರ್ಕೊಡ್ತಾರೆ. ಹೋಗಿ ಬಲ್ಲವ ಹಿಡ್ಕೊಳ್ಳಿ ನೋಡೋಣ. ಹಿಡ್ಕೊಳ್ಳಿ ಬರಲ್ಲ ಅಂತ. ಸೊ ಏನೇನಿದೆ ಅಂತ ನೋಡೋಣ. ಇದು ರಸಂ, ರೈಸ್, ಕರ್ಡ್ ಅಲ್ಲ, ಎಸ್, ವೆಜ್ ಕುರ್ಮಾ, ಚಿಕನ್ ಗ್ರೇವಿ, ಶಾವಿಗೆ, ಚಿಕನ್ ಫ್ರೈ, ಕಾಯಿ ಹಾಲು, ಎಗ್, ಇದು ನಗೆಟ್ಸು. This is so tempting. ಶಾವಿಗೆ ಓಕೆ. ಏನ್ ತಿಂತೀರಾ? ಶಾವಿಗೆ ತಿಂದಿದ್ದೀರಲ್ಲ ಇದು? ಇದು ತಿಂದಿಲ್ಲ. ನಮ್ಮ ಶಾವಿಗೆ ಬೇರೆ. ಬೇರೆನಾ? ಅವ್ರ ಶಾವಿಗೆ ಬೇರೆ. ನಮ್ಮ ಶಾವಿಗೆ ಬೇರೆ. ನಾನಿವಾಗ ಇದಕ್ಕೆ ಕಾಯಿ ಹಾಲು ಹಾಕೋತಾ ಇದ್ದೀನಿ. ಹೌದ್ರಿ? ಕಾಯಿ ಹಾಲು ಅಂದ್ರೆ ಕಾಯ್ದು ಹಾಲು. ಅದನ್ನ ಸಪರೇಟ್ ಬೆಲ್ಲ ಹಾಕಿ ಏಲಕ್ಕಿ ಅಂದ್ರೆ ಇನ್ನೊಂದು ಇದು ಹಾಕೊಳ್ಳಿ. ನೋಡ ಮತ್ತೆ ಆಮೇಲೆ ಹಿಂಗೆ ಇಲ್ಲ ಇದಕ್ಕೆ ಹಾಕೋಬೇಕು. ಬೆಲ್ಲ ಏಲಕ್ಕಿ ತೆಂಗಿನ ನನ್ನ ಫೇವ್ರೇಟ್ ಇದು. ತೆಂಗಿನಕಾಯಿ ಫೇವ್ರೇಟ್ ಇದು ನನಗೆ. ಚಿಕ್ಕದಿರುವಾಗ ತುಂಬಾ ಇದಕ್ಕೋಸ್ಕರ ವೇಟ್ ಮಾಡ್ತಿದ್ವಿ. ಅಂದ್ರೆ ಸ್ಪೆಷಲ್ ಆಗಿ ನಾವು ಇದನ್ನ ಮನೇಲಿ ಪ್ರಿಪೇರ್ ಮಾಡ್ತಾ ಇದ್ರು. ಅದೊಂದು ಬಸ್ ತರ ತಿರುಗಿಸೋದು ಬರ್ತಾ ಇತ್ತು. ಅದಕ್ಕೊಂದು ಜಗಳನೂ ಆಗ್ತಾ ಇತ್ತು ಎವ್ರಿ ಟೈಮು. ನಾನೊತ್ತಲ್ಲ ಅಂತ. ಸೊ ಯಾ, ಸೂಪರ್ ಮಲ್ಲಮ್ಮ ಅಂತಾರ. ಹೆಂಗಿದೆ? ಸೂಪರ್. ಇದ್ರ ಹೆಸರು ಸೂಫ್ಲೆ ಅಂತ. ನನ್ನ ಫೇವ್ರೆಟ್ ಡೆಸರ್ಟ್ ಇದು. ಹೆಂಗ್ ಗೊತ್ತಾ ಅದು? ಏನು ಗೊತ್ತಿಲ್ಲ. ಗೆಸ್ ಮಾಡಿ. ಕರ್ದಂಟು. ಇದರ ರೆಸಿಪಿ ಬೇಕಂತ ಇದ್ರೆ ನಮ್ಮ ಹೋಸ್ಟ್ ಇದ್ದಾರೆ, ಅಶ್ವಿನಿ ಮೇಡಮ್. ಗುಡ್ ಮಾರ್ನಿಂಗ್ ಮಲಮ್ಮ. ಗುಡ್ ಮಾರ್ನಿಂಗ್ ರೀ. ಹೆಂಗಿದೆ ಚಿಕ್ಕಮಂಗ್ಳೂರು? ತುಂಬಾ ಚೆನ್ನಾಗದ್ರಿ. ಇದೆ ಬಂತ ಚೆನ್ನಾಗಿ? ಎಚ್ಚರನೇ ಆಗಿಲ್ಲ ರೀ. ಹೌದಾ? 2 ದಿನ ನಿದ್ದಿಲ್ಲ ಅಲ್ವಾ? ಚೆನ್ನಾಗಿ ನಿದ್ದೆ ಆಯ್ತು. ಇದೆಲ್ಲ ಬೆಳೆಸೋದಕ್ಕೆ ಎಷ್ಟು ಪೇಷನ್ಸ್ ಬೇಕು ಅಲ್ವಾ? ಪೇಪರ್ ಹೂ ಅಂತ ಹೇಳ್ತಾರೆ. ಎಲ್ಲಾ ಕಲರ್ದಿದೆ ಅಂಡ್ ಬ್ಯೂಟಿಫುಲ್. ಇದು ನೋಡಿ ಝೂಝು. ಕಾಫಿ ಎತ್ಕೊಂಡು ಹೋಗೋಣ. ಕಡಲೆ ಬೀಜ ಅಲ್ಲ, ಕಾಫಿ ಬೀಜ. ಇವನೇ ಮಿಷನ್ಗೆ ಹಾಕ್ತಾರಂತೆ. ಮಿಷನ್ಗೆ ಹಾಕಿ ಅದನ್ನ ಪುಡಿ ಮಾಡಿ ಎಲ್ಲ ಮಾಡಿ ಅಲ್ಲಿ ಕೊಟ್ರೆ ನೋಡಿ ಅಲ್ಲಿ ಫುಲ್ ಶೋಕಿ ಮಾಡಿಕೊಂಡು ಕೆಫೆ ಕಾಫಿ ಡೇಲಿ ಕುಡಿತೀವಿ. ಇಲ್ಲಿಂದಾನೆ ನಾವೇ ಕುಟ್ಟಿ ಪುಡಿ ಮಾಡಿ ತಗೊಂಡೋಗಿವಿ. ನಾವೇ ಮಾಡೋಣ ಕಾಫಿ. ನಾವೇ ಮಾಡೋಣ ತಗೋರಿ. ಅವ್ರಿಗೆ 900-400 ಕೊಡೋಣ ಅಲ್ವಾ? ಕಾಫಿ ಫಸ್ಟ್ ಟೈಮ್ ನೋಡಿದ್ದ ನೀವು? ನೋಡೇ ಇರ್ಲಿಲ್ವಾ? ನೋಡಿ ನಾನೇ ಮಾಡಿದ್ದು ಮಲ್ಲಮ್ಮ ಅವ್ರಿಗೆ.
ಚೆನ್ನಾಗಿ ಕಾಣ್ತಿದ್ದಾರಲ್ಲ. ಇಲ್ಲಿ ಇಲ್ಲಿ ಒಂದಿದ್ರ ನೋಡೋಣ. ಇಲ್ಲಿ ಇಲ್ಲ ಇಲ್ಲಿ ಅದೇ ಬ್ಯಾಟಿಂಗಿಗೆ ಬ್ಯಾಟಿಂಗ್ ಮಾಡಕ್ ರೆಡಿನಾ? ಭಯ ಆಗ್ತಿದ್ಯಾ? ಪಾರ್ಟಿ ಅಲ್ಲ, ಬ್ಯಾಟಿಂಗ್ ಅಂತ ಹೇಳಿ. ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ಇದೇನಿದು ಗ್ರೀನ್ ಕಲರ್? ಅಕ್ಕಿ ರೊಟ್ಟಿ ಅಂತ್ರಿ. ಅಲ್ಲ, ಅದ ಅಕ್ಕಿ ರೊಟ್ಟಿನೇ. ಅಕ್ಕಿ ರೊಟ್ಟಿ ಕೇಸ ಸಾರು. ಇದು ಕೇಸ ಸಾರು. ಕೇಸ ಸಾರು. ಕೇಸ ಸಾರು. ಕೇಸ 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 ಅಂದ್ರೆ ಏನು ಗೊತ್ತಾ? ಪಲ್ಯ. ಪಲ್ಯ ತಿಂದಿದ್ದೀರಾ? ಇಲ್ಲ, ಫಸ್ಟ್ ಟೈಮ್ ತಿಂತಾ ಇರೋದಾ? ತಿಂದು ನೋಡಿ ಕಾಂಬಿನೇಷನ್. ತಿಂದಿನಿ. ಹೌದಾ? ಒಣಬೈಲ್ ತಿಂದೆ. ಹೌದಾ? ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ಅಕ್ಕಿ ರೊಟ್ಟಿ ಕೇಸ ಸಾರು ರೆಡಿ. ಮಲಮ್ಮ ಟೇಸ್ಟ್ ಮಾಡಿ ಹೇಳ್ತಾರೆ ಒಟ್ಟಿಗೆ ಹೆಂಗಿದೆ ಅಂತ. ಅಯ್ಯೋ, ಬಾಯಿಗೆ ಹೋಗಿಲ್ಲ, ಅಷ್ಟು ಬೇಗ ಸೂಪರ್ ಅಂತ ಹೇಳ್ತಾ ಇದ್ದೀರಾ. ಬಾಯಿಗೆ ಇಟ್ಟ ತಕ್ಷಣ ಟೇಸ್ಟ್ ಗೊತ್ತಾಗತ್ತಾ? ಚೆನ್ನಾಗಿದೆಯಾ? ಹೆಂಗೆ ನಮ್ಮ ಅಶ್ವಿನಿ ಮೇಡಮ್? ಸೂಪರ್. ಸೂಪರ್ ಅಲ್ಲ? ಅಡಿಗೆ ಮಾಡಕ್ ಸೂಪರ್ ಅಲ್ವಾ? ಒಂದು ಹೋಟೆಲ್ ಇಟ್ಟು ಬಿಡಬ್ರೆ ಅಲ್ವಾ? ಇವ್ರದೇ ಹೋಮ್ ಸ್ಟೇ ಇದು. ಇಲ್ಲ ಇಲ್ಲಿ ಬುಕಿಂಗ್ ಮಾಡ್ಕೊಂಡ್ ಬರ್ಬೋದು. ಅಲ್ಲಿ ಬೆಂಗಳೂರಲ್ಲ ಇಲ್ಲ. ನೋಡಿ, ಮತ್ತೆ ಬಿಸಿ ಬಿಸಿಯಾದ ರೊಟ್ಟಿ ಬಂತು. ತುಪ್ಪ. ಅಕ್ಕಿ ರೊಟ್ಟಿ ಅಂಡ್ ತುಪ್ಪ. ವಾಟ್ ಅ ಕಾಂಬಿನೇಷನ್, ಸೂಪರ್. ಇದು ಕೆರೆಯಲ್ಲಿ ಬೆಳೀತದಲ್ಲ ಅದಲ್ಲಿ ತಾವರಿ ಹೂವು. ತಾವ್ರೆ ಅದಲ್ಲ, ತಾವರಿ ಹೂವು. ಲೋಟಸ್ ಅಲ್ಲ ಇದು. ಅಲ್ಲ, ಏನೋ ಎಲ್ಲ ಶೋ ಪೀಸ್ ಅನ್ಸುತ್ತೆ. ಶೋಕಿ ಗಿಡಗಳು. ಸೋಕಿ ಗಿಡ. ಇದೆಲ್ಲ ರಿಯಲ್ ಗಿಡ. ನಾನು ಇದೆಲ್ಲ ಮೋಸ್ಟ್ಲಿ ಸುಮ್ಮನೆ ಪ್ಲಾಸ್ಟಿಕ್ ಅಂತ ಅನ್ಕೊಂಡಿದ್ದೆ. ಎಲ್ಲಾನು ಒರಿಜಿನಲ್. ಒರಿಜಿನಲ್. ವಾ, ಎಷ್ಟು ಚೆನ್ನಾಗಿದೆ ಈ ಒಂದು ಇದು. ಇಲ್ಲಿಂದ ಈ ಥರ ಮೇಂಟೈನ್ ಮಾಡ್ತಾರ. ಏನಪ್ಪ ಇದು? ನೋಡ್ರಿ, ಎಲ್ಲಿ ನೋಡಿಲ್ಲ ಬಿಡ್ರಿ ಇದು ರಂಗ. ಯಾರು ದೃಷ್ಟಿ ಹಾಕ್ಬೇಡಿ. ಇಲ್ಲ. ನೋಡ, ಈ ಕಡೆನೂ ಇದೆ. ಹ್ಮ್, ಏನಪ್ಪ ಇದು? ಇದ್ರ ಹೆಸರು ಗೊತ್ತಿಲ್ಲ ಇದು. ನೋಡಿ, ಇಲ್ಲಿ ನೋಡಿ, ಈ ಪಾಟ್ಗಳು ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿ. ಬ್ಯೂಟಿಫುಲ್ ಮ್ಯಾಮ್, ಬ್ಯೂಟಿಫುಲ್. ಕುದನ ಅಲ್ಲ, ಅದನ್ನೇ ರೀ ನೋಡಿ ಸರ್. ಏ ಸ್ಪಿನಚ್ ಹೌದಾ? ಎಲ್ಲ ಮಿಂಟ್ ಇದು. ಕುದನ ನಂಗೆ ಅದ. ಕುದನ ಅಂದ್ರೆ ಪುದೀನಾನಾ? ಮಿಂಟ್ಗೆ ಕುದಿನ ಅಂತ ಹೇಳ್ತಿದ್ದಾರೆ. ಗೈಸ್, ಲೆಟ್ಸ್ ಗೋ ಫಾರ್ ಅ ವಾಕ್. ನೋಡಿ ಈ ವ್ಯೂ. ಮುಳ್ಳುಗಿಡ. ಬನ್ನಿ ಫಸ್ಟ್ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗೋಣ. ನಮ್ಮ ಸ್ಟೇ ಇವ್ರ ಮನೆ ಹಿಂದ್ಗಡೆ ಇರೋದು. ನೈಟ್ ವ್ಯೂ ಹೇಗಿದೆ ಅಂತ ತೋರಿಸಿದ್ದೀನಿ ನಿನ್ನೆ. ಡೇ ವ್ಯೂ ನೋಡಿ ಹಿಂಗಿದೆ. ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ, ಇಲ್ಲೂ ಕೆಲವೊಂದು ಹ್ಯಾಂಗಿಂಗ್ಸ್ ಇದೆ ನೋಡಿ. ತೊಂಡೆ ಗಿಡ ಅಲ್ಲಿರುತ್ತಾ? ಆ ಥರ ಇರುತ್ತಾ? ಅಲ್ಲ, ಇದ್ರ ಎಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಈ ತರ ಟ್ರಯಾಂಗಲ್ ಅಲ್ಲಿ ಇದೆ. ಒಂದೊಂದು ಡಿಸೈನ್ ಮಾಡ್ತಾರೆ ನೋಡಿ. ಹಾ, ಕಟ್ ಮಾಡಿದಂಗಿದೆ ನೋಡಿ. ಲಿಟ್ರಲಿ ಕಟ್ ಮಾಡಿ ಇಟ್ಟಂಗಿದೆ ಇದು. ಓಕೆ, ಚಂದ 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 ಅಲ್ಲ? ಚಂದ ಚಂದ. ಬ್ಯೂಟಿ ಬ್ಯೂಟಿ ಅಂತ ಹೇಳಿ. ಬ್ಯೂಟಿ ಬ್ಯೂಟಿ. ನೋಡಿ, ನನಗೆ ಎಷ್ಟು ಸಲ ಈ ಫ್ರೇಮ್ಸ್ ನೋಡಿದ್ರು ಬೋರ್ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಇದೆಲ್ಲ ಬೋನ್ಸಾಯಿ ಗಿಡಗಳು. ಕ್ಯಾನ್ ಯು ಎಕ್ಸ್ಪ್ಲೇನ್ ಪ್ಲೀಸ್ ವಿಚ್ ಒನ್ ಇಟ್ ಇಸ್? ಅಲ್ಲ, ಇದೆಲ್ಲ ಏನಿದು? ಯಾವ ಆಲ್ದ ಮರ, ಮಾವಿನ ಮರ ಅದೆಲ್ಲ ದೊಡ್ಡದಾಗಿ ಬೆಳೆಯುತ್ತಲ್ಲ, ಅದೆಲ್ಲ ಪಾಟಲ್ಲಿ ಹಾಕೋದು. ಕಟ್ ಮಾಡ್ಬಿಟ್ಟು ಇಲ್ಲಿ ನೋಡಿ, ಇಲ್ಲೊಂದು ಚಿಕ್ಕದು ನೋಡಿ. ಇದು ನೋಡಿ, ಇದೇನಿದು? ಇದೊಂದು ಫ್ಲವರ್ ಇದೆ ಇದರಲ್ಲಿ. ನಂಗೆ ಗೊತ್ತಿಲ್ಲ ಇದು, ಬಟ್ ಚೆನ್ನಾಗಿದೆ. ರೋಸ್ ಥರ ಇದೆ. ನನಗೆ ಈ ಗಿಡಗಳ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ನೋಡಿ. ಈ ಥರ. ಸೊ ದಿಸ್ ಇಸ್ ಇಟ್. ನೋಡಿ, ಇದೆ ಸೂಫ್ಲೆ. ಹೇಗಿದೆ ಸೂಪ್? ಅವ್ರಿಗೆ ಬೇಡ ಅಂತ ಅವ್ರು ಮಾಡೋರು ನೋಡಿ. ದಿಸ್ ಇಸ್ ಕಾಲ್ಡ್ ಸೂಫ್ಲೆ. ಹಿಂಗಿರುತ್ತೆ. ಚೆನ್ನಾಗಿದೆಯಾ? ಇನ್ನೇ ಸ್ವಲ್ಪ ತಗೋರಿ.
ಇಲ್ಲ ತೊಗರಿ ಅಂತೂ ಆಸೆ ಚೆನ್ನಾಗಿದ್ಯಾ? ಪರವಾಗಿಲ್ಲ ಈ ಒಳಗೆ ಹೋಗಿರಲ್ಲ ಸೂಪರ್ ಸೂಫ್ಲೆ ಹೆಂಗಿದೆ? ಹೇಳ್ತೀವಿ ಚೆನ್ನಾಗಿದೆ ಆದರೆ ಅವ್ರು ಮಾಡೋದು ಅಶ್ವಿನಿ ಇನ್ನೂ ಮೇಡಮ್ ಚೆನ್ನಾಗಿರುತ್ತೆ. ಮಾಡ್ದಾಗಿದೆಯಾ? ಇಲ್ಲ ಅದೇನೋ ಚೆನ್ನಾಗಿರುತ್ತೆ. ಸೊ ಮಲಮ್ಮ ಅವರು ರೆಡಿ ಆಗಿಬಿಟ್ಟಿದ್ದಾರೆ. ಆಲ್ ಸೆಟ್ ಅಂತ ಆಲ್ ಶರ್ಟ್ ಎಸ್